ಐದನೇ ಅಧ್ಯಾಯದ 19ನೇ ಶ್ಲೋಕ. ಇಹೈವ ತೈರ್ಜಿತಸ್ತರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಇಹ ಏವ ತೈಃ ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಅಂದ್ರೆ ಪಂಡಿತಾಃ ಸಮದರ್ಶಿನಃ ಎಂಬುದ ಕೃಷ್ಣ ಹಿಂದೆ ಹೇಳಿದ್ದು. ಪಂಡಿತರಾಗಬೇಕಾದ್ರೆ ಸಮದರ್ಶಿಗಳು, ಎಲ್ಲರಲ್ಲೂ ಎಲ್ಲಾ ಕಡೆಯಲ್ಲೂ ಇರತಕ್ಕಂಥ ಭಗವಂತನನ್ನ ಸಮಾನವಾಗಿ ಕಾಣುವವರು ಅಂತ. ಆ ಸಮದರ್ಶಿತ್ವವನ್ನೇ ಆ ಸಮದರ್ಶಿಗಳೇ ಆಗಿರೋರು ಏನಿದ್ದಾರೆ ಅವರನ್ನ, ಆ ಸಮದರ್ಶಿತ್ವವನ್ನ ಕೃಷ್ಣ ಇಲ್ಲಿ ಹೊಗಳುತ್ತಾ ಇದ್ದಾನೆ. ಯೇಷಾಂ ಸಾಮ್ಯೇ ಸ್ಥಿತಂ ಮನಃ, ಯೇಷಾಂ ಮನಃ ಸಾಮ್ಯೇ ಸ್ಥಿತಂ ಅಂದ್ರೆ ಯಾರ ಮನಸ್ಸು, ಯೇಷಾಂ ನಾವೆಲ್ಲ ಸಾಧಕರು, ಇದರಲ್ಲಿ ಯಾರ ಮನಸ್ಸು ಅಂತ ಸಾಮ್ಯನಲ್ಲಿ ಸ್ಥಿತವಾಗಿದೆಯೋ. ಸಾಮ್ಯ ಅಂದ್ರೇನು? ಭಗವಂತನ ಸಮತ್ವದಲ್ಲಿ ಅಂತ ಅರ್ಥ. ಅಂದ್ರೆ ದೇವರು ಎಲ್ಲಾ ಕಡೆ ಇದ್ದಾನೆ ಅನ್ನೋದು ಒಂದು ಜ್ಞಾನ, ಎಲ್ಲಾ ಕಡೆಯಲ್ಲೂ ಇರತಕ್ಕಂತಹ, ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಸಮಾನವಾದ ಶಕ್ತಿ, ಸಮಾನವಾದ ಸಾಮರ್ಥ್ಯ, ಸಮಾನವಾದ ಗುಣ, ಸಮಾನವಾದ ಬಣ್ಣ, ಎಲ್ಲವೂ ಕೂಡ ಭಗವಂತನಲ್ಲಿ ಸಮಾನ. ಭಗವಂತ ಎಲ್ಲೆಲ್ಲಿದ್ದಾನೋ ಎಲ್ಲಾ ಕಡೆಯಲ್ಲೂ ಕೂಡ ಸಮಾನವಾಗಿದ್ದಾನೆ ಅಂತ ತಿಳ್ಕೊಳ್ಳುವಂಥದ್ದು ಸಾಮ್ಯ. ಈಗ ಯಾರ ಮನಸ್ಸು ಆ ಸಾಮ್ಯದಲ್ಲಿ ಸ್ಥಿತವಾಗಿದೆ, ಸ್ಥಿತ ಅಂದ್ರೆ ಕೇಂದ್ರೀಕೃತ ಅಲ್ಲ. ಇಂಥ ದೊಡ್ಡ ವ್ಯಕ್ತಿಗಿರ್ತಕ್ಕಂಥ ಭಗವಂತ ದೊಡ್ಡವನು, ಇನ್ನೊಬ್ಬ ವ್ಯಕ್ತಿಗಿರ್ತಕ್ಕಂಥ ಭಗವಂತ ಚಿಕ್ಕವನು, ಈ ರೀತಿಯಲ್ಲಿ ಭೇದ ಭಾವಗಳನ್ನು ಕಾಣದೇನೆ ಎಲ್ಲರ ಒಳಗೆ ಇರತಕ್ಕಂಥ ಭಗವಂತ ಸಾಮ್ಯ ಎಂಬುದಾಗಿ ತಿಳ್ಕೊಳ್ಳೋರು. ಒಂದೇ ನಿಮಿಷ ಕಟ್ ಮಾಡ್ಬೇಕಂತ. ಸರಿ ಸರಿ, ಹೀಗೆ ಸಾಮ್ಯ ಅಂದ್ರೆ ಎಲ್ಲರಲ್ಲೂ ಇರತಕ್ಕಂಥ ಭಗವಂತ. ಸಾಮ್ಯೇ ಸ್ಥಿತಂ ತೈಹಿ ಇಹೈವ ಸರ್ಗಃ ಜಿತಃ. ಅವರು ಅಂದ್ರೆ ಏನು? ಸರ್ಗ ಅಂದ್ರೆ ಏನು? ಸ್ವರ್ಗ ಅಂತ ಅರ್ಥ. ಸರ್ಗ ಶಬ್ದಕ್ಕೆ ಒಂದರ್ಥ ಸ್ವರ್ಗ ಅಂತಾದ್ರೆ, ಸರ್ಗ ಶಬ್ದಕ್ಕೆ ಇನ್ನೊಂದರ್ಥ ಸರ್ಗ ಅಂದ್ರೆ ಸೃಷ್ಟಿ. ಅಂದ್ರೆ ಈ ಲೋಕದಲ್ಲಿ, ಇಹೈವ ಅಂದ್ರೆ ಇಲ್ಲಿ ಅಂತ ಅರ್ಥ. ಇಲ್ಲಿ ಅಂದ್ರೆ ಏನು? ಈ ಲೋಕದಲ್ಲಿ ಅಂತ ಅರ್ಥ. ಈ ಲೋಕದಲ್ಲಿ ಇದ್ದವರಾಗಿಯೇ ಸರ್ಗ ಅಂದ್ರೆ ಸೃಷ್ಟಿ, ಸೃಷ್ಟಿಯನ್ನು ಗೆದ್ದವರು. ಸೃಷ್ಟಿಯನ್ನ ಗೆದ್ದಿದ್ದಾರೆ ಅಂದ್ರೆ ಹುಟ್ಟಿಲ್ಲ ಅಂತ ಅರ್ಥ. ಹುಟ್ಟನ್ನ ಗೆದ್ದಿದ್ದಾರೆ, ಹುಟ್ಟಿಲ್ಲ ಅನ್ನೋದ ಅರ್ಥ ಏನು? ಸಾವಿಲ್ಲ ಅಂತ ಅರ್ಥ. ಹುಟ್ಟು ಸಾವುಗಳನ್ನ ಗೆದ್ದಿದ್ದಾರೆ ಅಂತ ಅರ್ಥ. ಹುಟ್ಟು ಸಾವುಗಳು ಹುಟ್ಟು ಸಾವುಗಳನ್ನ ಗೆದ್ದಿದ್ದಾರೆ ಅಂದ್ರೆ ಅರ್ಥ ಏನು? ಅವರು ಮೋಕ್ಷಕ್ಕೆ ಹೋಗುವ ಅರ್ಹತೆಯನ್ನ ಪಡೆದಿದ್ದಾರೆ ಅಂತ ಅರ್ಥ. ಅಂದ್ರೆ ದೇವರು ಎಲ್ಲಾ ಕಡೆಯಲ್ಲೂ ಇದ್ದಾನೆ, ದೇವರು ಎಲ್ಲರಲ್ಲೂ ಇದ್ದಾನೆ, ಎಲ್ಲಾ ಕಡೆಯಲ್ಲೂ ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಸಮಾನ ಎಂಬುದಾಗಿ ಯಾರು ಹೇಳ್ತಾರೋ, ಅಥವಾ ಸಮಾನ ಎಂಬುದಾಗಿ ಯಾರು ತಿಳ್ಕೊಂಡಿದ್ದಾರೋ, ಅವರ ಮನಸ್ಸು ಅಂತ ವಿಚಾರದಲ್ಲೇ ಕೇಂದ್ರೀಕೃತವಾಗಿದೆಯೋ, ಅವರು ಈ ಒಂದು ಲೋಕದಲ್ಲಿ ಇದ್ದಾಗಲೇ, ಯಾಕೆ ಈ ಲೋಕ ಪ್ರಾಕೃತ ಲೋಕ, ಪ್ರಾಕೃತ ಪ್ರಪಂಚ, ಈ ದೇಹ ಪ್ರಾಕೃತ ದೇಹ, ಈ ನಮ್ಮ ಇಂದ್ರಿಯಗಳು ಪ್ರಾಕೃತವಾದದ್ದು. ಪ್ರಾಕೃತವಾದ ದೇಹ ಇಂದ್ರಿಯಗಳನ್ನ ಪಡೆದವರಾಗಿದ್ದರೂ ಕೂಡ ಅವರು ಆ ಮೋಕ್ಷಕ್ಕೆ ಹೋಗುವ ಅರ್ಹತೆಯನ್ನ ಪಡೆದಿದ್ದಾರೆ. ಹುಟ್ಟನ್ನ ಗೆದ್ದಿದ್ದಾರೆ, ಸಾವನ್ನ ಗೆದ್ದಿದ್ದಾರೆ. ಹುಟ್ಟಿದವನಿಗೆ ಮಾತ್ರ ಸಾವು, ಸತ್ವನಿಗೆ ಮಾತ್ರ ಹುಟ್ಟು. ಆದ್ರೆ ಯಾರು ಮೋಕ್ಷಾರ್ಹತೆಯನ್ನ ಪಡೆದಿದ್ದಾನೋ ಅವನು ಮತ್ತೆ ಹುಟ್ಟೋದಿಲ್ಲ. ಮೋಕ್ಷಕ್ಕೆ ಹೋಗುವವರೆಗೂ ಮಾತ್ರ ಹುಟ್ಟು ಸಾವುಗಳು. ಆದರೆ ಮೋಕ್ಷಕ್ಕೆ ಹೋಗುವವರೆಗೆ ಮಾತ್ರ ಹುಟ್ಟು ಸಾವುಗಳು. ಮೋಕ್ಷಕ್ಕೆ ಹೋದ ನಂತರದಲ್ಲಿ ಹುಟ್ಟು ಸಾವುಗಳಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇಲ್ಲೇ ಇದ್ದವರಾಗಿ ಅವರು ಸೃಷ್ಟಿಯನ್ನ, ತಮ್ಮ ಹುಟ್ಟನ್ನ ತಾವು ಗೆದ್ದಿದ್ದಾರೆ, ಮತ್ತೆ ಹುಟ್ಟದ ಲೋಕಕ್ಕೆ ಹೋಗುವ ಅರ್ಹತೆಯನ್ನು ಪಡೆದಿದ್ದಾರೆ. ಭಗವಂತ ಅಂದ್ರೆ ಎಂತವನು? ನಿರ್ದೋಷಂ ಸಮಂ ಬ್ರಹ್ಮಹಿ. ಬ್ರಹ್ಮ ಅಂದ್ರೇನು? ನಿರ್ದೋಷ, ದೋಷರಹಿತ. ಭಗವಂತನಿಗೆ ದೋಷದ ಲೇಷವಿಲ್ಲ. ಮತ್ತು ಭಗವಂತ ಸಮ, ಎಲ್ಲರಲ್ಲೂ ಎಲ್ಲಾ ಕಡೆಯಲ್ಲೂ ಭಗವಂತ ಸಮಾನವಾಗಿದ್ದಾನೆ. ಅವನೇ ಬ್ರಹ್ಮ ಅಂದ್ರೆ ಬ್ರಹ್ಮಹಿ. ಬ್ರಹ್ಮ ನಿರ್ದೋಷ ಸಮಂ ಹಿ. ಭಗವಂತ ಅಂದ್ರೆ ದೋಷವಿಲ್ಲದ. ಯಾಕಂದ್ರೆ ನಾವೆಲ್ಲರಲ್ಲೂ ಒಂದೊಂದು ತರ ದೋಷ ಇರುತ್ತೆ. ಅದು ಕೆಲವರ ದೋಷ ಗೊತ್ತಾಗತ್ತೆ, ಕೆಲವರ ದೋಷ ಗೊತ್ತಾಗೋದಿಲ್ಲ. ಎಲ್ಲರೂ ಕೂಡ ದೋಷಯುಕ್ತರು. ಎಲ್ಲರಲ್ಲೂ ಕೂಡ
ಏನೋ ಒಂದು ರೀತಿ ದೋಷವನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿ ಬ್ರಹ್ಮ ಅಂತ ಹೇಳಿದ್ರೆ ಅವನು ದೋಷರಹಿತ, ಮತ್ತು ಭಗವಂತ ಅಂತ ಹೇಳಿದ್ರೆ ಎಲ್ಲಾ ಕಡೆ ಸಮಾನನಾಗಿರ್ತಕ್ಕಂಥ. ಇದೇ ಅಲ್ವಾ ಬ್ರಹ್ಮ ಅಂದ್ರೆ? ಬ್ರಹ್ಮ ಶಬ್ದಕ್ಕೆ ಗುಣಪರಿಪೂರ್ಣ. ಗುಣಪರಿಪೂರ್ಣನಾದಂಥ ಪರಮಾತ್ಮನು ದೋಷರಹಿತ ಮತ್ತು ಗುಣಪರಿಪೂರ್ಣ ಮತ್ತು ಸಮ, ಎಲ್ಲರಲ್ಲೂ ಎಲ್ಲಾ ಕಡೆಯಲ್ಲೂ ಕೂಡ ಎಲ್ಲಾ ರೂಪಗಳಲ್ಲೂ. ಅದು ರಾಮನ ರೂಪ ಇರಬಹುದು, ರಾಮನಾಗಿ ಸಾಮಾನ್ಯ ಮನುಷ್ಯನಂತೆ ಕಂಡು ಬಂದಿದ್ದಾನೆ. ಅದೇ ರೀತಿಯಾಗಿ ಕೃಷ್ಣನಾಗಿ ಅನೇಕ ಪವಾಡಗಳನ್ನು ಮಾಡಿದ್ದಾನೆ. ಪರಶುರಾಮನಾಗಿ ಕ್ಷಾತ್ರಕುಲ ಸಂಹಾರವನ್ನ ಮಾಡಿದ್ದಾನೆ. ಯಾರಾದರೂ ಎಲ್ಲಾ ರೂಪಗಳು ಕೂಡ ಸಮಾನವಾಗಿರತಕ್ಕಂಥ ರೂಪಗಳು. ತಸ್ಮಾತ್ ತೇ ಬ್ರಹ್ಮಣಿ ಸ್ಥಿತಾಹ. ಹೀಗೆ ಎಲ್ಲಾ ಕಡೆಯಲ್ಲೂ ಇರತಕ್ಕಂಥ ಭಗವಂತನನ್ನ ಸಮಾನ ಅಂತ ಯಾರು ಕಾಣ್ತಾರೋ ಅವರು ತೇ ಬ್ರಹ್ಮಣಿ ಸ್ಥಿತಾಹ. ಅವರು ಬ್ರಹ್ಮನಲ್ಲಿ ಇದ್ದವರು, ನಿರಂತರವಾಗಿ ಬ್ರಹ್ಮನಲ್ಲೇ ಇದ್ದವರಾಗಿ ಆ ಭಗವಂತನನ್ನೇ ಎಲ್ಲಾ ಕಡೆಯಲ್ಲೂ ಕೂಡ ಕಾಣತಕ್ಕಂಥವರು. ಭಗವಂತನ ಸಮತ್ವ ಉಪಾಸಕರು ಅಂತ ಅರ್ಥ. ದೇವರು ಎಲ್ಲಾ ತನ್ನ ರೂಪಗಳು, ರಾಮ, ಕೃಷ್ಣ, ವೇದವ್ಯಾಸ ಅಥವಾ ವಿಷ್ಣು ಸಹಸ್ರನಾಮದ ಸಹಸ್ರ ರೂಪಗಳಿರಬಹುದು, ಕೃಷ್ಣಾಷ್ಟೋತ್ತರದ 108 ರೂಪಗಳಿರಬಹುದು. ಹೀಗೆ ಆ ಎಲ್ಲಾ ರೂಪಗಳು ಕೂಡ ಸಮಾನ. ಮತ್ತು ಎಲ್ಲರಲ್ಲೂ ಇರತಕ್ಕಂಥ ಭಗವಂತನ ರೂಪಗಳು ಸಮಾನ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವರು ಸೃಷ್ಟಿಯನ್ನ ಗೆದ್ದವರು, ಹುಟ್ಟು ಸಾವುಗಳನ್ನ ಗೆದ್ದು ಮೋಕ್ಷಕ್ಕೆ ಹೋಗ್ತಕ್ಕಂಥ ಅರ್ಹತೆಯನ್ನ ಪಡೆದವರು, ಮತ್ತು ಭಗವಂತನಲ್ಲಿ ಯಾವಾಗಲೂ ನೆಲೆ ನಿಂತವರು. ಭಗವಂತನಲ್ಲಿ ನೆಲೆ ನಿಲ್ಲೋದು ಅಂತ ಹೇಳಿದ್ರೆ ಭಗವಂತನ ಧ್ಯಾನ, ಭಗವಂತನ ವಿಚಾರ, ಭಗವಂತನನ್ನ ಕಾಣುವ ಪ್ರಯತ್ನ, ಭಗವಂತನ ಭಜನೆ, ಭಗವಂತನ ನಾಮ ಸಂಕೀರ್ತನೆ, ಇವುಗಳಲ್ಲಿ ಸ್ಥಿರವಾಗಿ ನೆಲೆ ನಿಂತವರು ಅಂತ ಅಭಿಪ್ರಾಯ. ಯೇಷಾಂ, ಯಾರ ಮನಃ ಮನಸ್ಸು ಅಥವಾ ಅಂತಃಕರಣವು ಸಾಮ್ಯೆ ಭಗವಂತನ ಸರ್ವ ಸಮತ್ವದಲ್ಲಿ ಸ್ಥಿತಂ ಸ್ಥಿರವಾಗಿ ಇದೆಯೋ, ತೈಹಿ ಅಂತಹ ಸಾಧಕರಿಂದ ಇಹೈವ ಈ ಒಂದು ಪ್ರಾಕೃತ ಪ್ರಪಂಚದಲ್ಲಿ ಇದ್ದವರಾಗಿಯೇ ಸರ್ಗ ಸೃಷ್ಟಿಯು ಅಂದ್ರೆ ಹುಟ್ಟು ಸಾವುಗಳು ಇತಃ ಗೆಲ್ಲಲ್ಪಟ್ಟಿದೆ. ನಿರ್ದೋಷಂ ಎಲ್ಲಾ ದೋಷಗಳಿಂದ ರಹಿತರಾದವನಾಗಿ ಸಮಂ ಎಲ್ಲಾ ಕಡೆಗಳಲ್ಲೂ ಮತ್ತು ತನ್ನ ಎಲ್ಲಾ ರೂಪಗಳಲ್ಲೂ ಕೂಡ ಇರುವಂತದ್ದು ಬ್ರಹ್ಮಹಿ ಭಗವಂತ ಎಂಬ ಒಂದು ವಸ್ತುವಷ್ಟೇ. ಅಂದ್ರೆ ಭಗವಂತ ಎಂಬುವವನು ಎಲ್ಲರಲ್ಲೂ ಸಮಾನ ಮತ್ತು ದೋಷರಹಿತ. ತಸ್ಮಾತ್ ಆ ಕಾರಣದಿಂದ ತೇ ಅವರು, ತೇ ಅಂದ್ರೆ ಅವರು ಅಂದ್ರೆ ಯಾರು? ಸಮತ್ವದ ಉಪಾಸಕರು. ಭಗವಂತ ಸಮಾನ, ಎಲ್ಲರಲ್ಲೂ ತನ್ನ ಎಲ್ಲಾ ರೂಪಗಳಲ್ಲೂ ಸಮಾನ ಅಂತ ಯಾರು ಉಪಾಸನೆಯನ್ನು ಮಾಡ್ತಾರೋ, ಯಾರು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾರೋ ಅವರು ಬ್ರಹ್ಮಣಿ ಸ್ಥಿತ, ಭಗವಂತನಲ್ಲೇ ಸ್ಥಿರವಾಗಿ ಇದ್ದವರು, ಬ್ರಹ್ಮನಲ್ಲಿ ಇರತಕ್ಕಂಥವರು. ಇಹೈವ ತೈರ್ಜಿತಸ್ತರ್ಕೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಶ್ರೀಕೃಷ್ಣಾರ್ಪಣೆ.